ಇಲ್ಲ, ಬರ್ಡೇಗೆ ವಿಶ್ ಮಾಡ್ಬೋದು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ 2 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಕೆ ಪಿ ಶ್ರೀಕಾಂತ್ ಅವ್ರು ಇನ್ನೊಂದು ಸಿನಿಮಾ ಮಾಡಿರ್ತಾರೆ, ಮತ್ತು ಜಡೇಶ್ ಅವರು ಇನ್ನೊಂದು ಸಿನಿಮಾ. ತುಂಬ ಸಖತ್ತಾಗಿದೆ ಫಸ್ಟ್ ಲುಕ್. ಅದು ಲ್ಯಾಂಡ್ ಲಾರ್ಡು ತುಂಬ ಚೆನ್ನಾಗಿದೆ. ಖುಷಿ ಆಯಿತು ನೋಡಿ ಅದನ್ನು. ಆ್ಯಂಡ್ ಸಿನಿಮಾ ಮಾಡಬೇಕಿತ್ತು ಆ್ಯಕ್ಚುಲಿ, ಭೀಮಾ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ. ಪರ್ಸ್ನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ. ಒಂದು ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಇತ್ತು. ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆಲಿ ಕೆಲಸ ಮಾಡ್ತೀನಿ. ಲಾಸ್ಟ್ ಟೈಮ್ ಭೇಟಿ ಆಗಿತ್ತು ಅದು ಸರಿ. ನೀವು ಹೇಳಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರುತ್ತೆ, ಅವರು ಮಾತಾಡ್ತಾ ಇಲ್ಲ ಅದು ನಮಗೊಂದಷ್ಟು ಕ್ಲಾರಿಟಿ ಇದೆ. ತುಂಬ ಬರುತ್ತೆ ಸೋಷಿಯಲ್ ಮೀಡಿಯಲ್ಲಿ. ಅದು ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ನಾವು ಫ್ಯಾಮಿಲಿ, ನಾವು ಚೆನ್ನಾಗೇ ಇದ್ದೀವಿ. ಏನಾಯಿತು, ಒಂದ್ಸಲ ಏನೋ ಡಿಸ್ಪ್ಯೂಟ್ ಆಯಿತು, ಅದಾದಮೇಲೆ ಎಲ್ರಿಗೂ ಗೊತ್ತಿತ್ತು ಅದು. ನಮ್ಗೆ ಜಗಳ ಆಗಿತ್ತು, ಅದೆಲ್ಲ ಆಯಿತು. ಅದಾದಮೇಲೆ ಒಟ್ಟಿಗೆ ಆದ್ವಿ, ಇವಾಗ ಚೆನ್ನಾಗೇ ಇದ್ದೀವಿ. ಬಟ್ ಸಿನಿಮಾ ಮಾಡೋಕ್ಕೆ ಪಾತ್ರಗಳು ಒಂದಾಗಬೇಕಲ್ಲ. ಪಾತ್ರಗಳು ಕರೆಕ್ಟಾಗಿದೆ, ಖಂಡಿತವಾಗ್ಲೂ ಮಾಡ್ತೀನಿ. ಭೀಮಲ್ಲಿ ಆಲ್ಮೋಸ್ಟ್ ಆಗಿತ್ತು, ಬಟ್ ಆಗಲಿಲ್ಲ. ಕೊನೆಗೆ ಆಗ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ನನಗೂ ಆಸೆ ಇದೆ ಇರಬೇಕಿತ್ತು ಅಂತ. ಏನು ಮಾಡೋಕ್ಕಾಗತ್ತೆ, ಇರ್ತಾವಲ್ಲ ನಮ್ಮದು ಸಣ್ಣ ಪುಟ್ಟ ವ್ಯವಹಾರ ವಿಚಾರಗಳು. ಸೊ ವರ್ಕೌಟ್ ಆಗಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಸಿನಿಮಾ ಮಾಡಿಲ್ಲ. ಅವತ್ತು ಹೇಳಿದೆ, ಭಾರಿ ಖುಷಿ ನನಗೆ ಕೆಲಸ ಮಾಡೋಕ್ಕೆ. ಯಾಕಂದರೆ ದುನಿಯಾ ಆದಮೇಲೆ ನಾವಿಬ್ಬರು ಎಲ್ಲೋ ಕಾಣಿಸ್ಕೊಳ್ಳೇ ಇಲ್ಲ, ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರಾಗ್ತಾಯಿತ್ತು. ಸಿನಿಮಾ ಮಾಡಿ ಹೆಸರು ಮಾಡಬೇಕು ಅಂತ ನಮಗೂ ಆಸೆ ಇದೆ. ಸಿನಿಮಾ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀವಿ. ಆಮೇಲೆ ಸಿದ್ಲಿಂಗು ವಿಚಾರವಾಗಿ ಇಲ್ಲ ಬಂದ್ಬಿಡಿ ಸರ್, ಬನ್ನಿ ಬನ್ನಿ. ಏನು ಮಾಡಲ್ಲ ಸರ್, ಇಲ್ಲಿ ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಒಂಚೂರು ನೀವು ಬನ್ನಿ ಸರ್. ಸಿದ್ಲಿಂಗು ವಿಚಾರವಾಗಿ ಈಗ 2 ಪಾತ್ರಗಳು ಪರಿಚಯ ಮಾಡ್ತಾ ಇದ್ದೀವಿ. ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯೋಗಿ ಸರ್ ಸಿದ್ಲಿಂಗು ಪಾತ್ರ ಮಾಡ್ತಾ ಇದ್ದಾರೆ. ಸೋನು ಮೇಡಮ್ ಅವರು ನಿವೇದಿತಾ ಅಂಥೇಳಿ ಒಂದು ಸರ್ಕಾರಿ ಸ್ಕೂಲ್ ಟೀಚರ್ ಪಾತ್ರ ಮಾಡ್ತಾ ಇದ್ದಾರೆ. ಇವರಿಬ್ಬರು ಪಾತ್ರ ಮಾಡಿದ್ದಾರೆ, ಅಭಿನಯಿಸಿದ್ದಾರೆ ಅನ್ನೋದಕ್ಕಿಂತ ಇಬ್ಬರು ಕೂಡ ಪಾತ್ರಗಳಲ್ಲಿ ಜೀವಿಸಿದ್ದಾರೆ. ಇವರಿಬ್ಬರದ್ದು ಕೆಮಿಸ್ಟ್ರಿ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಇವರಿಬ್ಬರ ಜೊತೆ ಇನ್ನೂ 4-5-6 ಜನ ಮುಖ್ಯವಾಗಿ ಪ್ರಯಾಣ ಮಾಡ್ತಾರೆ. ಆ ಕಲಾವಿದರು ಯಾರು, ಆ ಪಾತ್ರಗಳು ಏನು ಮತ್ತು ಅವ್ರು ಯಾರು ಅಂತ ಈಗ ಇನ್ನೇನು ಮುಂದಿನ ದಿನಗಳಲ್ಲಿ ನಾನು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಇವರಿಬ್ಬರ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬ ಖುಷಿ. ಇವ್ರ ಜೊತೆ ಸರ್ ಜೊತೆ ಮೊದಲು ಕೆಲಸ ಮಾಡಿದ ಅನುಭವ ನನಗೆ ಮೊದಲಿಂದನೂ ಇದೆ, ಖುಷಿ. ಆಮೇಲೆ ಇವರು ನನಗೆ ನಾಯಕ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನಟ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ. ಸೊ ಜೊತೆಗೆ ಗೆಳೆಯ, ಹಿತೈಷಿ ಎಲ್ಲವೂ ಕೂಡ. ನನ್ನ ಮತ್ತು ಸೋನು ಮೇಡಮ್ನ ಪ್ರಯಾಣ ಮೊದಲನೇದು. ಇವ್ರದ್ದು ಒಂದಷ್ಟು ಸಿನಿಮಾಗಳು ನೋಡಿದ್ದೆ. ಇವ್ರ ಜೊತೆ ಕೆಲಸ ಮಾಡಬೇಕು ಅಂತಲೂ ನನಗೆ ಬಯಕೆ ಇತ್ತು. ಇದು ಸುಮ್ಮನೆ ಇವ್ರು ಇದ್ದಾರೆ ಅಂತ ಇಲ್ಲಿ ಬಿಡ್ತಾ ಇಲ್ಲ, ನಿಜವಾಗ್ಲೂ. ಸೊ ಮೊದಲ ಭೇಟಿನಲ್ಲೇ ಮಾತಾಡಿ ಇದೆಲ್ಲ ಆದಾಗ ಇವರು ಓಕೆ ಅಂತಂದರು. ಇವರು ತುಂಬ ಚೆನ್ನಾಗಿ ಪಾತ್ರದಲ್ಲಿ ಜೀವಿಸಿದ್ದಾರೆ. ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ, ಸ್ವಾರಸ್ಯಕರ ವಿಷಯ. ಈಗ ನೀವುಗಳು ನನಗೆ ಪ್ರಶ್ನೆ ಕೇಳ್ತಾ ಇದ್ರಿ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಏನು ಅಂತಂದರೆ, ಸಿನಿಮಾದಲ್ಲಿ ನಾಯಕ ನಾಯಕಿ ಇದ್ದಾಗ ನಾಯಕನಿಗೆ ಯಾರಾದರೂ ಬಂದು ವಿಲನ್ ಹೊಡೆದಾಗ ನಾಯಕಿ ಏನು ಮಾಡ್ಬೋದು? ಸಿಟ್ಟು ಮಾಡ್ಕೊಬೋದಲ್ವಾ? ಅಥವಾ ಯಾಕ್ರೆ ಹೊಡೆದ್ರಿ ಅಂತ ತಿರುಗಿಬಿಡ್ಬೋದಲ್ವ, ಹೊಡಿಬೋದಲ್ವಾ? ಇವ್ರನ್ನ ವಿಲನ್ ಬಂದು ಇವ್ರಿಗೆ ಹೊಡೆದ ತಕ್ಷಣ ಇವರು ಅಂತ ನಗ್ತಾ ಇದ್ದಾರೆ. ಏನು ಎಕ್ಸ್ಪ್ರೆಷನ್ ಕೊಟ್ಟರು ನಗು. ಒಬ್ಬರು ಮಾಜಿ ಮುಖ್ಯಮಂತ್ರಿ ಇದ್ದಾರಲ್ಲ, ಯಾವಾಗಲೂ ನಾವು ಸುಮ್ಮನೆ ನೋಡಿದ್ರೆ ನಗ್ತಾರೇ ಇರ್ತಾರಲ್ಲ, ಅಥವಾ ನಗೋ ಥರನೇ ಕಾಣ್ತಾರಲ್ಲ, ಆ ಥರ ಯಾವಾಗಲೂ ನಗು. ಇದು ಹಾಳಾಗೋಗ್ಲಿ, ವಿಲನ್ ಬಂದ್ಬಿಟ್ಟು ಆಯಿತು ನಾನು ರಂಗೋಲೆ ಕೆಡಿಸಲ್ಲ, ಈ ಅಮ್ಮನ್ನೇ ಕೆಡಿಸ್ತೀನಿ ಇಂದಾವಾಗಲೂ ಅಷ್ಟೇ ಅಂತ ನಗ್ತಾರೆ. ಕೆಡಿಸ್ತೀನಿ ಅಂತಂದಾಗ ನಕ್ಕಿದ್ದು ಹೆಣ್ಣು ಮಗಳನ್ನ ಜಗತ್ತಲ್ಲಿ ಇವ್ರನ್ನೇ ಫಸ್ಟ್ ನೋಡಿದ್ದು. ಅದಕ್ಕೆ ಏನು ಬೇಡ ಇದಕ್ಕೂ ನಗ್ತಾ ಇದ್ದೀರಾದ್ರೆ ಹೌದಾ? ಆಮೇಲೆ ಮಾರ್ಕೆಟ್ಗೆ ಹೋದರೆ ನಿಂಬೆಹಣ್ಣು ತೊಗೊಂಡು ಹಣ್ಣು ಕೊಟ್ಟರೆ ಹಣ್ಣು ವಾಪಸ್ ಕೊಟ್ಬಿಟ್ಟು ಕಾಯಿ ಎತ್ಕೊಂಡಿದ್ದೀಯ ಮನೆ